ಓಂ ಶಾಂತಿ. ದಿನಾಂಕ ಆಗಿದೆ 1/3/2026. ಈ ದಿನ ಪವಿತ್ರ ಹೋಲಿಯಸ್ ತಂದೆ ತನ್ನ ಪವಿತ್ರ ಹೋಲಿ ಮಕ್ಕಳ ಜೊತೆ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಹೋಲಿ ಮಕ್ಕಳಾಗಿದ್ದಾರೆ. ಎಲ್ಲದಕ್ಕಿಂತ ಅತಿ ದೊಡ್ಡ ಬಣ್ಣ ಪರಮಾತ್ಮನ ಸಂಘದ ಬಣ್ಣವಾಗಿದೆ. ಅಂದಾಗ ಪರಮಾತ್ಮನ ಸಂಘದ ಬಣ್ಣದಿಂದ ಸಹಜವಾಗಿ ಪವಿತ್ರ ಹೋಲಿ ಆಗಿಬಿಟ್ಟಿದ್ದೀರಿ, ಏಕೆಂದರೆ ಪರಮಾತ್ಮನ ಸಂಘ ಅವಿನಾಶಿ ಸಂಘದ ಬಣ್ಣವಾಗಿದೆ. ಆತ್ಮದ ಬಣ್ಣ ಅಪವಿತ್ರತೆಯಿಂದ ಪವಿತ್ರ ಆಗಿಬಿಟ್ಟಿದೆ, ಏಕೆಂದರೆ ತಾವು ಎಲ್ಲರೂ ಪರಮಾತ್ಮನನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಿ. ಅದರಿಂದ ಕಂಬೈಂಡ್ ಆಗಿಬಿಟ್ಟಿದ್ದೀರಿ. ಹುಡುಗಾಟಿಕೆ ಹಾಗೂ ಆಲಸ್ಯ ಹಳೆಯ ಸಂಸ್ಕಾರ ಆಗಿದೆ. ಪ್ರತಿಯೊಬ್ಬರೂ ಸದಾ ಕಂಬೈಂಡ್ ಆಗಿರುತ್ತೇನೆಯೇ ಅಥವಾ ಕೆಲವೊಮ್ಮೆ ಒಂಟಿಯಾಗಿಯೂ ಇರುತ್ತೇನೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಮಾಯೆ ಚತುರತೆಯಿಂದ ತನ್ನ ಬಣ್ಣವನ್ನು ಹಾಕಿಬಿಡುತ್ತದೆ. ಕಂಬೈಂಡ್ ರೂಪದಿಂದ ಬೇರೆ ಆಗುವುದು, ಅರ್ಥಾತ್ ಮಾಯೆಯ ಬಣ್ಣವನ್ನು ಹಾಕಿಕೊಳ್ಳುವುದು. ಈ ಹುಡುಗಾಟಿಕೆ ಹಾಗೂ ಆಲಸ್ಯ ರಾವಣನ ಖಜಾನೆ ಆಗಿದೆ, ತಂದೆಯ ಖಜಾನೆ ಅಲ್ಲ. ಮತ್ತೆ ಮಕ್ಕಳು ಸಹ ರಾವಣನ ಖಜಾನೆಯನ್ನು ಬಹಳ ನಶೆಯಿಂದ ನಾನು ಬಯಸುವುದಿಲ್ಲ, ಆದರೆ ನನ್ನ ಸಂಸ್ಕಾರ ಎಂದು ಹೇಳಿಬಿಡುತ್ತಾರೆ. ರಾವಣನ ಖಜಾನೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳುವುದರಿಂದ ನಿಧಾನಕ್ಕೆ ಶುಭ ಸಂಸ್ಕಾರ ಏನಿದೆ ಅದು ಸಮಾಪ್ತಿ ಆಗಿಬಿಡುತ್ತದೆ. ಪರಮಾತ್ಮನ ಸಂಘದ ಬಣ್ಣ ಕಡಿಮೆ ಆಗಿಬಿಡುತ್ತದೆ. ಯಾರ ಮೇಲೆ ಆತ್ಮಿಕ ಬಣ್ಣದ ಪ್ರಭಾವ ಏರಿದೆ, ಅವಿನಾಶಿ ಬಣ್ಣ ಏರಿದೆ, ಅವರ ಮೇಲೆ ಬೇರೆ ಯಾವುದೇ ಬಣ್ಣದ ಪ್ರಭಾವ ಆಗಲು ಸಾಧ್ಯವಿಲ್ಲ. ತಮ್ಮ ಪವಿತ್ರತೆ ಪ್ರಭುವಿನ ಸಂಘದ ಬಣ್ಣವಾಗಿದೆ. ಪರಮಾತ್ಮನ ಜೊತೆ ಕಂಬೈಂಡ್ ಆಗಿರುವ ಅನುಭವ ಎಲ್ಲದಕ್ಕಿಂತ ಭಿನ್ನ ಹಾಗೂ ಪ್ರಿಯವಾಗಿದೆ. ಹೋಲಿಯ ಅರ್ಥವೇ ಕಳೆದು ಹೋಗಿದೆ. ಹೋಲಿ ಅಂದಾಗ ತಾವೆಲ್ಲರೂ ಹಳೆಯ ಜೀವನ, ಹಳೆಯ ಮಾತುಗಳು, ಹಳೆಯ ಸಂಸ್ಕಾರ, ಹಳೆಯ ವ್ಯರ್ಥ ಸಂಕಲ್ಪವನ್ನು ಹೋಲಿ ಕಳೆದು ಬಿಟ್ಟಿದ್ದೀರಲ್ಲವೇ? ಪರಮಾತ್ಮನ ಸಂಘದ ಬಣ್ಣ ಹಾಕಿಕೊಳ್ಳುವುದು ಅರ್ಥಾತ್ ಹಳೆಯ ಜನ್ಮವನ್ನು ಮರೆಯುವುದು, ಹಳೆಯ ಮಾತುಗಳನ್ನು ಮರೆಯುವುದು, ಏಕೆಂದರೆ ಮರುಜೀವ ಆಗಿದ್ದೀರಲ್ಲವೇ? ಹೋಲಿ ಆಚರಣೆ ಮಾಡುವುದು ಅರ್ಥಾತ್ ಹಳೆಯ ಸಂಸ್ಕಾರದ ಹೋಲಿಯನ್ನು ಸುಡುವುದು. ಈಗ ತಮ್ಮದು ಆಚರಣೆ ಮಾಡುವ ಸ್ವರೂಪವಾಗಿದೆ. ಸುಟ್ಟು ಹಾಕಿದ್ದೀರಿ, ಈಗ ಆಚರಣೆ ಮಾಡಬೇಕು. ಬಾಪ್ದಾದರವರು ತಮಗೆ ಹೋಲಿ ಕಳೆದು ಹೋಗಿರುವುದನ್ನು ಮರೆಯುವ ರೂಪದಲ್ಲಿ ಆಚರಣೆ ಮಾಡುವ ಪದಮಾಪದಮದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ತಂದೆ ನಮಗೆ ಎಷ್ಟು ಆತ್ಮಿಕ ಬಣ್ಣ ಹಾಕುತ್ತಿದ್ದಾರೆ, ಯಾವುದರಿಂದ ತಾವು ಹೋಲಿ ಹಂಸಗಳಾಗಿ ಬಿಟ್ಟಿದ್ದೀರಿ. ಹೋಲಿ ಹಂಸ ಅರ್ಥಾತ್ ನಿರ್ಣಯ ಶಕ್ತಿ ಉಳ್ಳ ಹೋಲಿ ಹಂಸ. ಯಾವುದಾದರೂ ಕಾರ್ಯವನ್ನು ಮಾಡುತ್ತೀರೆಂದಾಗ ಒಂದು ಸೀಟ್ ಫಿಕ್ಸ್ ಮಾಡಿಕೊಂಡು ಬಿಡಿ. ಮೊದಲು ಆ ಸೀಟ್ನಲ್ಲಿ ಸೆಟ್ ಆಗಿ ನಂತರ ನಿರ್ಣಯ ಮಾಡಿ. ಆ ಸೀಟ್ ತ್ರಿಕಾಲದರ್ಶಿಯ ಸೀಟ್ ಆಗಿದೆ. ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಬಹಳ ಪ್ರೀತಿ ಇದೆ. ತನ್ನ ಮಕ್ಕಳಾಗಿ ಜೊತೆ ಬರದೇ ಇರುವುದು ತಂದೆಗೆ ಇಷ್ಟ ಇಲ್ಲ. ಮನೆಗೆ ಹಿಂತಿರುಗುವ ಸಮಯ ಬಂದು ಬಿಟ್ಟಿದೆ. ನಂತರ ರಾಜ್ಯದಲ್ಲಿ ಬರಬೇಕು. ಎಲ್ಲ ಕಡೆಯ ಶುಭ ಸಂಕಲ್ಪವನ್ನು ಧಾರಣೆ ಮಾಡುವ ಜೊತೆಗೆ ತಂದೆಯ ಆಸೆಗಳನ್ನು ಪೂರ್ಣ ಮಾಡುವ ಆಶಾ ನಕ್ಷತ್ರಗಳೇ ಈಗ ಕರ್ಮಾತೀತ ಆಗಲೇಬೇಕು. ನಾಳೆ ಏನು ಮಾಡಬೇಕು ಅದನ್ನು ಹಿಂದೆ ಮಾಡಿ, ನಾಳೆಯ ಮೇಲೆ ಬಿಡಬೇಡಿ. ಮತ್ತು ದೀದಿಯವರ ಮಾತು ಈಗ ಮನೆಗೆ ಹೋಗಬೇಕು, ಇದು ಕಿವಿಯಲ್ಲಿ ಮೊಳಗುತ್ತಿರಬೇಕು. ಸರ್ವ ಆತ್ಮರ ಪ್ರತಿ ಸ್ನೇಹ ಹಾಗೂ ಶುಭಚಿಂತನ ಭಾವನೆ ಇಡುವಂತಹ ದೇಹಿ ಅಭಿಮಾನಿ ಭವ. ಒಂದು ವೇಳೆ ದೇಹಿ ಅಭಿಮಾನಿ ಆಗಿಲ್ಲದಿದ್ದರೆ ಅವಶ್ಯವಾಗಿ ದೇಹಾಭಿಮಾನವೇ ಇದೆ. ಅಭಿಮಾನ ಇರುವವರೆಂದಿಗೂ ತನ್ನ ಅಪಮಾನವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುತ್ತೀರೆಂದರೆ ದುಃಖಗಳ ಪ್ರಪಂಚವು ಮರೆತು ಹೋಗುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.